ಓಂ ಶಾಂತಿ. ಇಂದಿನ ದಿನಾಂಕ 26/8/2022. ಮಧುರ ಮಕ್ಕಳೇ, ನಿರಂತರ ಒಬ್ಬ ತಂದೆಯ ನೆನಪಿನಲ್ಲಿರುವ ಪುರುಷಾರ್ಥವನ್ನು ಮಾಡಿರಿ. ಇದೇ ಬೇಅದ್ದಿನ ಸತೋಪ್ರಧಾನ ಪುರುಷಾರ್ಥವಾಗಿದೆ. ಪ್ರಶ್ನೆ: ನೀವು ಮಕ್ಕಳು ಯಾವ ಸಂಘ ಮಾಡಬೇಕು, ಯಾವುದು ಮಾಡಬಾರದು? ಉತ್ತರ: ಯಾರು ಜ್ಞಾನದ ವಾರ್ತಾಲಾಪ ಮಾಡುತ್ತಾರೋ ಹಾಗೂ ಸೇವಾಧಾರಿಗಳಾಗಿದ್ದಾರೋ ಅವರದೇ ಸಂಘ ಮಾಡಬೇಕಾಗಿದೆ. ಯಾರು ಅಲ್ಲಸಲ್ಲದ ಮಾತುಗಳನ್ನು ಹೇಳುತ್ತಾರೋ ಅವರ ಸಂಘದಿಂದ ದೂರವಿರಬೇಕಾಗಿದೆ. ಕೆಟ್ಟದನ್ನು ಕೇಳಲೂ ಬಾರದು ಮತ್ತು ನೋಡಲೂ ಬಾರದು. ಪ್ರಶ್ನೆ: ತಪ್ಪುಗಳನ್ನು ಮಾಡುವುದರಿಂದ ಯಾವ ನಷ್ಟವಾಗುತ್ತದೆ? ಉತ್ತರ: ಯಾರು ಹುಡುಗಾಟಿಕೆಯಲ್ಲಿರುತ್ತಾರೋ ಅವರಿಂದ ಪ್ರತಿ ಸಮಯ ತಪ್ಪುಗಳು ನಡೆಯುತ್ತಿರುತ್ತವೆ. ಅವರು ತಂದೆಯ ಹೆಸರಿಗೆ ಕಳಂಕ ತರುತ್ತಿರುತ್ತಾರೆ. ಅಂಥವರನ್ನು ಎಲ್ಲರೂ ತಿರಸ್ಕರಿಸುತ್ತಾರೆ. ಅವರು ಚಿನ್ನದ ಯುಗವನ್ನು ತಲುಪುವುದಿಲ್ಲ. ನಂತರ ಅವರು ಕಠಿಣ ಶಿಕ್ಷೆಗೆ ಭಾಗಿಗಳಾಗುತ್ತಾರೆ. ಗೀತೆ. ಮಾತಾ ಓ ಮಾತಾ. ಓಂ ಶಾಂತಿ. ಇದಾಗಿದೆ ಮಾತೆಯರ ಮಹಿಮೆ. ನೀವೆಲ್ಲರೂ ಮಾತೆಯರಾಗಿದ್ದೀರಿ. ಭಾರತ ಮಾತೆ ಶಕ್ತಿಯ ಅವತಾರವೆಂದು ಹೇಳಲಾಗುತ್ತದೆ. ವಾಸ್ತವದಲ್ಲಿ ಅವತಾರ ಒಬ್ಬರದೇ ಎಂದು ಗಾಯನ ಮಾಡಲಾಗುತ್ತದೆ. ಅವರು ವಿಶ್ವವನ್ನು ಪಾವನ ಮಾಡಲು ಅವತಾರ ತೆಗೆದುಕೊಳ್ಳುತ್ತಾರೆ. ಈಗ ಪರಂಪಿತ ಪರಮಾತ್ಮ ನಮ್ಮನ್ನು ಪತಿತರಿಂದ ಪಾವನ ಮಾಡಲು ಬಂದಿದ್ದಾರೆಂಬುದನ್ನು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ತಂದೆ ಈಗ ಬ್ರಹ್ಮರವರ ತನುವಿನಲ್ಲಿದ್ದಾರೆ. ದಿಲ್ವಾಡ ಮಂದಿರವು ಸಂಪೂರ್ಣ ಸ್ಮರಣಾರ್ಥವಾಗಿದೆ. ಭಕ್ತಿ ಮಾರ್ಗದಲ್ಲಿರುವ ಪ್ರತಿಯೊಂದು ಸ್ಮರಣಾರ್ಥವೂ ಸಂಗಮ ಯುಗದ್ದೇ ಆಗಿದೆ. ಸತ್ಯ ತ್ರೇತಾಯುಗದಲ್ಲಿ ಇಂತಹ ಮಾತಿರುವುದಿಲ್ಲ. ನಂತರ ರಾವಣ ರಾಜ್ಯದಲ್ಲಿ ಮನುಷ್ಯರು ದುಃಖಿಗಳಾಗುತ್ತಾರೆ. ರಾವಣನೇ ರಜೋ ತಮೋ ಪ್ರಧಾನದವರನ್ನಾಗಿ ಮಾಡುತ್ತಾನೆ. ಈ ಸಮಯ ಈ ಸೃಷ್ಟಿಯು ತಮೋಪ್ರಧಾನವಾಗಿದೆ. ಯಾವಾಗ ಸೃಷ್ಟಿ ಸತೋಪ್ರಧಾನವಾಗಿತ್ತೋ ಆಗ ಅಲ್ಲಿ ನೀವು ಮಕ್ಕಳು ರಾಜ್ಯ ಮಾಡುತ್ತಿದ್ದೀರಿ. ಈಗ ನಿಮ್ಮ ಬುದ್ಧಿಯಲ್ಲಿ ಈ ಸ್ವದರ್ಶನ ಚಕ್ರವಿದೆ. ನೀವು ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗುವಿರಿ. ಜ್ಞಾನ ಕೊಡುವಂಥವರು ಒಬ್ಬ ಜ್ಞಾನಸಾಗರನಾಗಿದ್ದಾರೆ. ಇದರ ನೆನಪಾರ್ಥವಾಗಿ ದಿಲ್ವಾಡ ಮಂದಿರ, ಅಚಲ್ಗಢ್, ನಂತರ ಗುರು ಶಿಖರವಿದೆ. ಶಿಖರವೆಂದು ಬೆಟ್ಟದ ತುದಿಗೆ ಹೇಳಲಾಗುತ್ತದೆ ಎಂಬುದನ್ನು ನಿಮಗೆ ಗೊತ್ತಿದೆ. ಬೆಟ್ಟದ ಮೇಲೆ ಶಿವತಂದೆಯ ಮಂದಿರವೂ ಸಹ ಇದೆ. ಶಿವತಂದೆಯವರೇ ಜ್ಞಾನದ ಅಂಜನವನ್ನು ಕೊಡುವುದರಿಂದ ಅವರು ಜ್ಞಾನಸಾಗರರಾಗಿದ್ದಾರಲ್ಲವೇ? ಇದಂತೂ ಸಮರ್ಪಕವಾದ ನೆನಪಾರ್ಥವಾಗಿದೆ. ನೀವು ಸಹ ತುತ್ತ ತುದಿಯನ್ನು ತಲುಪಲು ಇಲ್ಲಿ ಕುಳಿತಿರುವಿರಿ ಹಾಗೂ ಪರಂಪಿತ ಪರಮಾತ್ಮನ ಕೊರಳಿನ ಆರಮಣಿಯಾಗಲು ಇಲ್ಲಿ ನಿಮಗೆ ಜ್ಞಾನವು ಸಿಗುತ್ತದೆ. ನಂತರ ನೀವು ಯಾವಾಗ ಅಚಲ್ ಧೈರ್ಯವಂತರು ಆಗುವಿರೋ ಆಗ ರುದ್ರಮಾಲೆಯವರಾಗುವಿರಿ. ಯಾವಾಗ ನೀವು ಸತೋಪ್ರಧಾನರಾಗುವಿರೋ ಆಗ ನೀವು ತಂದೆಯ ಬಳಿಗೆ ಹೋಗಿ ವಾಸ ಮಾಡುವಿರಿ. ನಿಮಗೆ ಡಬಲ್ ತಂದೆಯ ಮನೆ ಇದಾಗಿದೆ. ಪ್ರಜಾಪಿತ ಬ್ರಹ್ಮನದು ಆಗಿದೆ. ನೀವು ಮಕ್ಕಳಿಗೆ ಜ್ಞಾನದ ಶೃಂಗಾರ ಮಾಡಲು ಶಿವತಂದೆಯು ಇಲ್ಲಿಯೇ ಬಂದಿದ್ದಾರೆ. ಇದು ಬೇಅದ್ದಿನ ತಂದೆಯ ಹಾಗೂ ಅತ್ತೆಯ ಮನೆಯಾಗಿದೆ. ಅದಾಗಿದೆ ಅದ್ದಿನದು. ಕನ್ಯೆ ಅತ್ತೆ ಮನೆ ಹೋದ ಮೇಲೆ ಆಭರಣಗಳನ್ನು ಧರಿಸುತ್ತಾಳೆ ಹಾಗೂ ಅವಳು ಅದರಲ್ಲಿಯೇ ಸುಖವಿದೆಯೆಂದು ತಿಳಿದುಕೊಳ್ಳುತ್ತಾಳೆ.
ನಾವೀಗ ಬೇಅದ್ದಿನ ತಂದೆಯ ಮನೆಯಲ್ಲಿ ಕುಳಿತಿದ್ದೇವೆ ಎಂಬುದನ್ನು ನೀವೀಗ ಅರಿತಿದ್ದೀರಿ. ಅತ್ತೆಯ ಮನೆಗೆ ಹೋಗಲು ಅವಿನಾಶಿ ಜ್ಞಾನರತ್ನಗಳ ಧಾರಣೆ ಮಾಡುತ್ತಿದ್ದೇವೆ. 21 ಜನ್ಮಗಳಿಗೋಸ್ಕರ ನಿಮ್ಮ ಜೋಳಿಗೆಯು ತುಂಬುತ್ತದೆ. ಆದರೆ ನೀವೀಗ ತೀವ್ರಗತಿಯಲ್ಲಿಲ್ಲ. ಯಾವಾಗ ಸತೋಪ್ರಧಾನರಾಗುವಿರೋ ಆಗ ತೀವ್ರಗತಿಯು ಬರುತ್ತದೆ. ಕೆಲವರು ಸತೋಗುಣಿ ಹಾಗೂ ಕೆಲವು ರಜೋಗುಣಿಗಳಾಗಿದ್ದಾರೆ. 3 ಪ್ರಕಾರದಲ್ಲಿ ಪುರುಷಾರ್ಥವು ನಡೆಯುತ್ತದೆ. ಶ್ರೇಷ್ಠ ಪುರುಷಾರ್ಥಿಗಳು ಸದಾ ಬುದ್ಧಿಯಲ್ಲಿ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾರೆ. ಒಬ್ಬ ತಂದೆಯೇ ಸರ್ವಶ್ರೇಷ್ಠವಾಗಿದ್ದಾರೆ. ಬೇಹದ್ದಿನ ಸುಖದಲ್ಲಿ ನಾವೀಗ ಹೋಗುವವರಿದ್ದೇವೆ. ಅದಕ್ಕಾಗಿ ಪುರುಷಾರ್ಥವನ್ನು ಬೇಹದ್ದಿನ ರೂಪದಲ್ಲಿಯೇ ಮಾಡಬೇಕಾಗುತ್ತದೆ. ನಾನು ಕಬ್ಬಿಣದ ಯುಗದಲ್ಲಿ ಬಂದಿದ್ದೇನೆಂದು ಆತ್ಮವೇ ಹೇಳುತ್ತದೆ. ಈಗ ಪರಂಪಿತ ಪರಮಾತ್ಮ ಬಂದಿದ್ದಾರೆ. ಮಕ್ಕಳೇ, ನೀವೀಗ ಚಿನ್ನದ ಯುಗದಲ್ಲಿ ಹೋಗಲು ಇಲ್ಲಿಯೇ ಪುರುಷಾರ್ಥ ಮಾಡಬೇಕೆಂದು ಅವರು ಹೇಳುತ್ತಾರೆ. ಯಾವಾಗ ನಿಮ್ಮ ಅವಸ್ಥೆಯು ಪರಿಪಕ್ವ ಆಗುವುದೋ ಆಗ ನೀವು ಚಿನ್ನದ ಯುಗದಲ್ಲಿ ಹೋಗುವಿರಿ. ಈಗ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಬೇಕಾಗಿದೆ. ಎಲ್ಲರೂ ಸತೋ ಪ್ರಧಾನರಾಗಲೇ ಬೇಕಾಗಿದೆ. ನಿಮ್ಮ ಪಾತ್ರವು ಸತ್ಯಯುಗದಲ್ಲಿದೆ. ಆದ್ದರಿಂದ ನೀವು ಸತೋ ಪ್ರಧಾನರಾಗುವಿರಿ. ಆದರೆ ಮನೆಗಂತೂ ಎಲ್ಲರೂ ಹೋಗಬೇಕಾಗಿದೆ. ಎಲ್ಲರೂ ನಂಬರ್ವಾರ್ ರುದ್ರಮಾಲೆಯಲ್ಲಿ ಬರುತ್ತಾರೆ. ಈ ರುದ್ರಮಾಲೆಯು ಎಷ್ಟೊಂದು ದೊಡ್ಡದಿದೆ. 8 ರತ್ನಗಳ ಮಾಲೆಯೂ ಇದೆ, 108ರ ಮಾಲೆಯೂ ಇದೆ. ದಿಲ್ವಾಡ ಮಂದಿರವು ತುಂಬ ಸಮರ್ಪಕವಾಗಿ ನಿಮ್ಮ ನೆನಪಾರ್ಥವಾಗಿ ಮಾಡಲ್ಪಟ್ಟಿದೆ. ಕೆಳಗಡೆ ತಪಸ್ಸಿಗೆ ಕುಳಿತಿದ್ದಾರೆ. ಮೇಲೆ ರಾಜ್ಯಭಾಗ್ಯವನ್ನು ತೋರಿಸಲಾಗಿದೆ. ಹಾಗೂ ಮಂದಿರಗಳಲ್ಲಿ ಮುಖ್ಯವಾಗಿ ಜಗದಂಬೆಯ ಹೆಸರಿದೆ. ಈ ಪಾತ್ರವಂತೂ ನೀವು ಮಾತೇರದ್ದಾಗಿದೆಯಲ್ಲವೇ? ತಂದೆ ಬಂದು ಗುರು ಪದವಿಯನ್ನು ನೀವು ಮಾತೇರಿಗೆ ಕೊಟ್ಟಿದ್ದಾರಲ್ಲವೇ? ಇದರಲ್ಲಿ ಹೆಚ್ಚಿನವರು ಮಾತೇರದೇ ಆಗಿದೆ. ಆದ್ದರಿಂದಲೇ ಭಾರತ ಮಾತೆ ಶಕ್ತಿಯ ಅವತಾರವೆಂದು ಹೇಳಲಾಗುತ್ತದೆ. ಶಕ್ತಿಯರ ಸೇನೆ ಎಂಬುದಾಗಿಯೂ ಹೇಳಲಾಗುತ್ತದೆ. ಏಕೆಂದರೆ ಬಹಳ ಮಂದಿ ಇದ್ದೀರಲ್ಲವೇ? ವೃದ್ಧಿ ಹೊಂದುತ್ತಿರುವುದನ್ನೂ ಸಹ ನೀವು ನೋಡುತ್ತಿರುವಿರಿ. ಸನ್ಯಾಸಿಗಳು ಪವಿತ್ರರಾಗಿರುವ ಸಲುವಾಗಿ ಮನೆಮಠಗಳನ್ನು ಬಿಟ್ಟು ಬಿಡುತ್ತಾರೆ. ರಾವಣ ರಾಜ್ಯ ಪ್ರಾರಂಭವಾಗುವುದರಿಂದ ಪವಿತ್ರತೆಯ ಅವಶ್ಯಕತೆಯೂ ಇದೆ. ಭೂಕಂಪದ ಇತ್ಯಾದಿಗಳಿಂದಾಗಿ ಅಪಾರ ವಿನಾಶವಾಗಲಿದೆ. ಇಷ್ಟೊಂದು ಮೆಹಲುಗಳು ಸಾಗರದಲ್ಲಿ ಮುಳುಗಿ ಹೋಗುತ್ತವೆ. ಆ ಸಮಯದಲ್ಲಿ ಬಹಳ ಹಾಹಾಕಾರವಿರುತ್ತದೆ. ಈ ಸೃಷ್ಟಿ ಚಕ್ರವು ಹೇಗೆ ತಿರುಗುತ್ತದೆ ಎಂಬುದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಕಬ್ಬಿಣದ ಯುಗದಿಂದ ನಂತರ ಚಿನ್ನದ ಯುಗದಲ್ಲಿ ಹೋಗಬೇಕಾಗಿದೆ. ಸ್ವರ್ಗವು ನಿಮ್ಮ ಬೇಹದ್ದಿನ ಅತ್ತೆಯ ಮನೆಯಾಗಿದೆ. ಅಲ್ಲಿಗೆ ಹೋಗಲು ನೀವೀಗ ಪುರುಷಾರ್ಥ ಮಾಡುತ್ತಿರುವಿರಿ. ಪೂರ್ಣ ಜ್ಞಾನವಿದ್ದು ಸಂಪೂರ್ಣ ಪುರುಷಾರ್ಥ ಮಾಡಿದಾಗಲೇ ಖುಷಿಯ ನಶೆಯು ಏರುತ್ತದೆ. ಅಂತಿಮದ ಸ್ಥಿತಿಯನ್ನೇ ಅತೀಂದ್ರಿಯ ಸುಖವೆಂದು ಗಾಯನ ಮಾಡಲ್ಪಟ್ಟಿದೆ. ಯಾರ್ಯಾರು ಎಷ್ಟೆಷ್ಟು ಪುರುಷಾರ್ಥ ಮಾಡಿದ್ದಾರೆ, ಏನೇನು ಪದವಿ ಪಡೆದುಕೊಳ್ಳುತ್ತಾರೆಂಬುದು ಅಂತಿಮದಲ್ಲಿ ಎಲ್ಲವೂ ತಿಳಿಯುತ್ತದೆ. ಅಲ್ಲಿಯ ತನಕ ಪುರುಷಾರ್ಥ ಮಾಡಿ ಗೋಲ್ಡನ್ ಏಜ್ಗೆ ತಲುಪುವಿರಿ. ಯಾರು ತಲುಪುವುದಿಲ್ಲವೋ ಅವರು ನಂತರ ಶಿಕ್ಷೆ ಅನುಭವಿಸುತ್ತಾರೆ. ಈಗಂತೂ ಅಂತಿಮ ವಿಚಾರಣಾ
ಸಮಯವಾಗಿದೆ. ಎಲ್ಲರೂ ತಮ್ಮ ಲೆಕ್ಕಾಚಾರವನ್ನು ಪೂರ್ಣಗೊಳಿಸಿ ಹಿಂತಿರುಗಬೇಕಾಗಿದೆ. ನೀವು ಜ್ಞಾನ ಹಾಗೂ ಯೋಗದ ಬಲದಿಂದ ಜಮಾ ಮಾಡುವಿರಿ. ಏರಿದರೆ ವೈಕುಂಠ ರಸ ಎಂಬ ಗಾಯನವು ಇದೆ. ಏಕೆಂದರೆ ವಿಕಾರದಲ್ಲಿ ಬಿದ್ದು ಬಿಡುತ್ತಾರೆ. ದೇಹಾಭಿಮಾನದಲ್ಲಿ ಬಂದ ನಂತರವೇ ವಿಕಾರದಲ್ಲಿ ಬೀಳುತ್ತಾರೆ. ನಂತರ ಮೇಲೆ ಏರಲು ಸಾಧ್ಯವಿಲ್ಲ. ಏರುತ್ತಾರೆ, ನಂತರ ಬೀಳುತ್ತಾರೆ. ಇದರಲ್ಲಿಯೇ ಸಮಯ ಹಿಡಿಸುತ್ತದೆ. ನೇರವಾಗಿ ಏರುತ್ತಲೇ ಇರಲು ಸಾಧ್ಯವೂ ಇಲ್ಲ. ಸ್ವಲ್ಪ ಸ್ಥಿತಿ ಚೆನ್ನಾಗಿರುತ್ತದೆ. ನಂತರ ಪುನಃ ದೇಹಾಭಿಮಾನ ಬಂದು ಬಿಡುತ್ತದೆ. ಆಗ ಯಾವುದೇ ಗ್ರಹಚಾರವಿದೆ ಎಂಬ ಅರಿವಾಗುತ್ತದೆ. ಮನಸ್ಸಿನಲ್ಲೂ ಬಿರುಗಾಳಿ ಬಹಳ ಬರುತ್ತದೆ. ಮೇಲೇರಲು ಬಹಳ ಸಮಯ ಹಿಡಿಸುತ್ತದೆ. ಮಕ್ಕಳೇ, ವಿದ್ಯೆಯನ್ನು ಪ್ರತಿದಿನ ಓದಿ ಎಂಬುದಾಗಿ ತಂದೆ ದಿನನಿತ್ಯ ಹೇಳುತ್ತಿರುತ್ತಾರೆ. ಜ್ಞಾನರತ್ನಗಳು ದಿನ ಪ್ರತಿದಿನ ಬಹಳ ಸಿಗುತ್ತಿರುತ್ತದೆ. ಈಗ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಿ. ಈ ನಾಟಕ ಪೂರ್ಣವಾಗುತ್ತದೆ. ನಮಗೆ ಪುನಃ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಸತ್ಯಯುಗದಲ್ಲಿ ರಾಜ, ರಾಣಿ, ಪ್ರಜೆ ಎಲ್ಲರೂ ಇರುತ್ತಾರೆ. ಹೇಗೆ ಕರ್ಮ ಅಥವಾ ಪುರುಷಾರ್ಥ ಮಾಡುತ್ತಾರೋ ಹಾಗೆಯೇ ಪದವಿಯೂ ಸಿಗುತ್ತದೆ. ಲಕ್ಷ್ಮೀನಾರಾಯಣರಿಂದ ರಾಜ್ಯವು ಪ್ರಾರಂಭವಾಗುತ್ತದೆ. ಅದಾಗಿದೆ ವಿಕ್ರಮಾಜಿತ್ ಸಂವತ್ಸರ. ವಿಕರ್ಮಗಳ ಮೇಲೆ ವಿಜಯ ಪಡೆದು ನೀವು ತಮ್ಮ ರಾಜ್ಯ ಭಾಗ್ಯವನ್ನು ಪಡೆಯುವಿರಿ. ನಂಬರ್ವಾರ್ ಪುರುಷಾರ್ಥದನುಸಾರ ಪದವಿ ಪಡೆಯುವಿರಿ. ಈಗ ಪ್ರತಿಯೊಬ್ಬರೂ ತಮ್ಮ ಪುರುಷಾರ್ಥದ ಫಲಿತಾಂಶವನ್ನು ನೋಡುತ್ತಾ ಹೋಗಿ. ನಾವು ಎಷ್ಟು ಪುರುಷಾರ್ಥ ಮಾಡುತ್ತೇವೆ ಎಂಬುದಾಗಿ. ನಾವೀಗ ತಮೋಪ್ರಧಾನದಿಂದ ಸತೋಪ್ರಧಾನದಲ್ಲಿ ಹೋಗಲೇಬೇಕಾಗಿದೆ. ನಾನೀಗ ಪುರುಷಾರ್ಥ ಮಾಡಿ ಸೂರ್ಯವಂಶಿ ರಾಜ್ಯಭಾಗ್ಯ ಪಡೆದುಕೊಳ್ಳಬೇಕಾಗಿದೆ. ನಾವಂತೂ ಸಂಪೂರ್ಣ ಓದುತ್ತಾ ತಂದೆಯನ್ನು ಪೂರ್ಣ ನೆನಪು ಮಾಡುತ್ತೇವೆ. ಈಗ ನಿಮಗೆ ಜ್ಞಾನದ ಸಂಪೂರ್ಣ ಬೆಳಕು ಸಿಕ್ಕಿದೆ. ಬಹಳ ಮಕ್ಕಳು ಹುಡುಗಾಟಿಕೆಯಲ್ಲಿರುವ ಕಾರಣ ಮರೆಯುತ್ತಾರೆ. ಇಂಥವರು ಭವಿಷ್ಯದಲ್ಲಿ ಏನು ಪದವಿ ಪಡೆಯಲು ಸಾಧ್ಯ? ಅವಾಜ್ಞೆಯನ್ನು ಮಾಡುತ್ತಿರುತ್ತಾರೆ. ಬೇಹದ್ದಿನ ತಂದೆಯ ನಿಂದನೆ ಮಾಡಿಸಲು ನಿಮಿತ್ತರಾಗುತ್ತಾರೆ. ಕ್ರೋಧದ ಕಾರಣದಿಂದಲೂ ಎಷ್ಟೊಂದು ನಷ್ಟ ಮಾಡುತ್ತಾರೆ. ಆಗ ಇವರಲ್ಲಿ ಕ್ರೋಧದ ಭೂತವಿದೆ ಎಂದು ತಿಳಿಯಲಾಗುತ್ತದೆ. ಆದ್ದರಿಂದ ಕಾಮ ಹಾಗೂ ಕ್ರೋಧಗಳಿಂದ ಬಹಳ ದೂರವಿರಬೇಕು. ಅಂಥವರ ಸಂಗವನ್ನು ಮಾಡಬಾರದಾಗಿದೆ. ಯಾರು ಜ್ಞಾನದ ಚರ್ಚೆ ಮಾಡುತ್ತಾರೋ ಅಂಥವರ ಸಂಗವನ್ನೇ ಮಾಡಬೇಕಾಗಿದೆ. ಯಾರು ಅಲ್ಲಸಲ್ಲದ ಮಾತುಗಳನ್ನು ಆಡುತ್ತಾರೋ ಅವರ ಸಂಗ ಬೆಳೆಸಬಾರದು. ಜ್ಞಾನದ ಮಾತುಗಳ ವಿನಃ ಬೇರೆ ಯಾವ ಮಾತನ್ನು ಕೇಳಬಾರದಾಗಿದೆ. ಚಾಡಿ ಮಾತಿನ ಕಾರಣ ರಾಮ ಸೀತೆಗೂ ವನವಾಸಕ್ಕೆ ಹೋಗಬೇಕಾಯಿತು. ಈ ಮಾತು ಸಹ ಬಹಳ ಪ್ರಸಿದ್ಧವಾಗಿದೆ. ಚಾಡಿಯ ಮಾತು ಬಹಳ ನಷ್ಟವನ್ನು ಮಾಡುತ್ತದೆ. ಆದ್ದರಿಂದ ಕೆಟ್ಟದ್ದನ್ನು ಕೇಳಬಾರದಾಗಿದೆ. ಉಲ್ಟಾ ಸುಲ್ಟಾ ಮಾತುಗಳನ್ನು ಆಡುವವರ ಸಂಘದಲ್ಲಿ ಎಂದೂ ಸಿಕ್ಕಿಕೊಳ್ಳಬಾರದು. ಇಂಥವರು ಬಹಳ ನಷ್ಟ ಮಾಡಿಸುತ್ತಾರೆ. ಬೇಹದ್ದಿನ ತಂದೆಯಿಂದ ಬುದ್ಧಿಯೋಗವನ್ನು ಮುರಿಸಿಬಿಡುತ್ತದೆ. ಪೂರ್ಣ ಯೋಗವಿಲ್ಲದಿದ್ದರೆ ಫೇಲ್ ಆಗಿ ಚಂದ್ರವಂಶದಲ್ಲಿ ಹೋಗಿಬಿಡುತ್ತಾರೆ. ಬಾಕಿ ರಾಮರಾಜ್ಯದಲ್ಲಿ ರಾಮ ಸೀತೆಯನ್ನು ಅಪಹರಿಸಿದ ಎಂಬ ಮಾತೇನೂ ಇಲ್ಲ. ಇದೆಲ್ಲವೂ ಕೆಳಗೆ ಬೀಳಿಸುವ ಮಾತಾಗಿದೆ. ದ್ವಾಪರದಿಂದಲೇ ಕರೆಯುತ್ತಾ ಬರುತ್ತಾರೆ. ಏಕೆಂದರೆ ಅಲ್ಲಿಂದಲೇ ಬೀಳುವುದು ಪ್ರಾರಂಭವಾಗುತ್ತದೆ. ಆಗಲೇ ಭಗವಂತ ಬರಬೇಕಾಗುತ್ತದೆ. ಒಂದು ವೇಳೆ ಸದ್ಗತಿ
ಇದ್ದಿದ್ದರೆ ಭಗವಂತ ಬರುವ ಅಗತ್ಯವೇ ಇರುತ್ತಿರಲಿಲ್ಲ. ಸತ್ಯತ್ರೇತಾಯುಗದಲ್ಲಿ ಸದ್ಗತಿ ಇರುವ ಕಾರಣ ಯಾರು ಭಗವಂತನನ್ನು ನೆನಪು ಮಾಡುವುದಿಲ್ಲ, ಯಾರು ಕರೆಯುವುದೇ ಇಲ್ಲ. ಡ್ರಾಮಾದಲ್ಲಿ ಏರುವ ಮತ್ತು ಇಳಿಯುವ ಕಲೆಯ ರಹಸ್ಯವನ್ನು ಯಾರು ತಿಳಿದುಕೊಂಡೇ ಇಲ್ಲ. ಈಗ ಬಾಬಾ ಸನ್ಮುಖದಲ್ಲಿ ಕುಳಿತು ತಿಳಿಸಿಕೊಡುತ್ತಾರೆ, ಇಡೀ ವಿಶ್ವವೇ ಇದನ್ನು ಕಲಿಯುವುದಿಲ್ಲ. ಯಾರು ಕಲ್ಪದ ಹಿಂದೆ ಕಲಿತುಕೊಂಡಿದ್ದರೋ ಅವರೇ ಕಲಿಯುತ್ತಿದ್ದಾರೆ. ತಂದೆಯಂತೂ ಎಚ್ಚರಿಕೆ ಕೊಡುತ್ತಿರುತ್ತಾರೆ, ನಾವೆಷ್ಟು ಶ್ರೇಷ್ಠರಿದ್ದೆವು ಎಂಬುದು ಇದರಿಂದ ನೀವು ಆತ್ಮರಿಗೆ ತಿಳಿದಿದೆ. ಈಗಂತೂ ಬಿದ್ದು ಹೋಗಿರುವಿರಿ, ಈಗ ಪತಿತರಿಂದ ಪಾವನರಾಗಿ ನಂತರ ಗೋಲ್ಡನ್ ಏಜ್ನಲ್ಲಿ ಹೋಗಬೇಕಾಗಿದೆ. ನೆನಪಿನ ಬಲದಿಂದ ಸದಾ ಆರೋಗ್ಯವಂತರು, ಜ್ಞಾನದ ಬಲದಿಂದ ಸದಾ ಐಶ್ವರ್ಯವಂತರು ಆಗಬೇಕಾಗಿದೆ. ಪವಿತ್ರತೆಯ ಆರ್ಡಿನೆನ್ಸ್ ತೆಗೆಯಬೇಕಾಗಿದೆ. ಪವಿತ್ರರಾಗುವುದರಿಂದಲೇ ನೀವು ಅಮರ ಪದವಿಯನ್ನು ಪಡೆಯುವಿರಿ. ನಿಮ್ಮ ವಿನಾಶವಂತೂ ಆಗುವುದಿಲ್ಲ. ಬಾಕಿ ಎಲ್ಲರೂ ವಿನಾಶ ಹೊಂದುತ್ತಾರೆ, ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಹೋಗುತ್ತಾರೆ. ಪವಿತ್ರರಾದರೆ ಪವಿತ್ರ ಪ್ರಪಂಚದ ಮಾಲೀಕರಾಗುವಿರೆಂದು ತಂದೆ ಹೇಳುತ್ತಾರೆ. ಇಲ್ಲದಿದ್ದರೆ ಶಿಕ್ಷೆಯನ್ನು ಭೋಗಿಸಿ ಹೋಗಬೇಕಾಗುತ್ತದೆ. ಎಷ್ಟು ದೊಡ್ಡ ಆಜ್ಞೆಯಾಗಿದೆ. ವಿನಾಶ ಎದುರಿನಲ್ಲೇ ನಿಂತಿದೆ. ಆದ್ದರಿಂದ ನಾವೀಗ ಶಕ್ತಿಶಾಲಿಗಳಾಗಿ ಹೋಗಬೇಕಾಗಿದೆ ಎಂಬುದನ್ನು ನೀವೀಗ ತಿಳಿದಿದ್ದೀರಿ. ಭಿನ್ನ ಭಿನ್ನವಾದ ಅಂಶಗಳನ್ನು ತಂದೆ ಹೇಳುತ್ತಿರುತ್ತಾರೆ. ಅಂದ ಮೇಲೆ ಅದನ್ನು ಕೇಳಬೇಕಾಗಿದೆ. ಒಂದು ವೇಳೆ ಕೇಳದಿದ್ದರೆ ಮಾಲೆಯ ಮಣಿಯಾಗಲು ಸಾಧ್ಯವಿಲ್ಲ. ಮಾಲೆಯಲ್ಲೂ ನಂಬರ್ ವಾರ್ ಬರಬೇಕಾಗಿದೆ. ತಂದೆಯಿಂದ ಪೂರ್ಣ ಆಸ್ತಿ ಪಡೆಯಬೇಕಾಗುತ್ತದೆ. ಉತ್ತಮ ವಿದ್ಯಾರ್ಥಿಯು ಉತ್ತಮ ವಿದ್ಯೆಯಲ್ಲಿ ತೊಡಗುತ್ತಾರೆ. ತಂದೆ ಸೆಂಟರ್ನ ರಿಜಿಸ್ಟರನ್ನು ಸಹ ಕೇಳುತ್ತಾರೆ. ತಂದೆ ಎಲ್ಲರನ್ನೂ ಎಚ್ಚರಿಸುತ್ತಿರುತ್ತಾರೆ. ವಿದ್ಯೆಯನ್ನು ಅವಶ್ಯಕವಾಗಿ ಓದಲೇಬೇಕು. ಇದರಲ್ಲಿ ಯಾವುದೇ ಕಾರಣವನ್ನು ಕೊಡಲು ಸಾಧ್ಯವಿಲ್ಲ. ಮಕ್ಕಳಿಗೆ ಸಮಯವೂ ಬಹಳವಿದೆ. 8 ಗಂಟೆ ಸರ್ಕಾರಿ ಕೆಲಸ ಮಾಡಿರಿ, ಉಳಿದ ಸಮಯದಲ್ಲಿ ಪರಿಶ್ರಮ ಪಡಬೇಕಾಗಿದೆ. ಇಡೀ ದಿನದಲ್ಲಿ ನಾವು ತಂದೆಯನ್ನು ಸೇವೆಯಲ್ಲಿ ಎಷ್ಟು ಸಮಯ ಇದ್ದೆವು ಎಂಬುದರ ಚಿಂತನೆ ನಡೆಸಬೇಕಾಗಿದೆ. ಕೆಲವು ಮಕ್ಕಳು ಚಾರ್ಟ್ ತಂದೆಗೆ ಸಿಗುತ್ತದೆ, ಆದರೆ ಆ ಚಾರ್ಟ್ ಹಾಗೆಯೇ ಮುಂದುವರಿಸಲಿ ಎಂದು ತಂದೆ ಹೇಳುತ್ತಾರೆ. ಒಬ್ಬೊಬ್ಬರದ್ದೇ ಚಾರ್ಟನ್ನು ತಂದೆ ಕುಳಿತು ನೋಡುವುದಕ್ಕೆ ಆಗುವುದಿಲ್ಲ. ಇದಂತೂ ಸೆಂಟರ್ನ ಶಿಕ್ಷಕಿಯರ ಕೆಲಸವಾಗಿದೆ. ಶಿಕ್ಷಕಿಯರಲ್ಲೂ ನಂಬರ್ ವಾರ್ ಇದ್ದಾರೆ. ಚಿನ್ನದ ಯುಗಕ್ಕೆ ಯಾರೂ ತಲುಪಲೇ ಇಲ್ಲ. ಇದರಲ್ಲಿ ಬಹಳ ಸಮಯ ಹಿಡಿಸುತ್ತದೆ. ಕೆಲವರಂತೂ ಶ್ರೀಮತದನುಸಾರ ನಡೆಯದಿರುವ ಕಾರಣ ಮತ್ತಷ್ಟು ಜಾರಿ ಬೀಳುತ್ತಾರೆ. ನಂತರ ಅವರಿಗೆ ಯಾರೂ ಗೌರವ ಕೊಡುವುದಿಲ್ಲ, ಯಾರೂ ಅವರನ್ನು ಇಷ್ಟಪಡುವುದಿಲ್ಲ. ನೀವು ಮಕ್ಕಳು ಪ್ರಪಂಚದ ಮಾತುಗಳನ್ನು ಆಡಲೇ ಬಾರದಾಗಿದೆ. ಯಾರಾದರೂ ಅಲ್ಲಸಲ್ಲದ ಮಾತುಗಳನ್ನು ಮಾತನಾಡುತ್ತಾರೆಂದರೆ ಅವರು ನಮ್ಮ ಶತ್ರುಗಳೆಂದು ತಿಳಿಯಿರಿ. ಇವರು ನಮ್ಮನ್ನು ಬೀಳಿಸುವವರಾಗಿದ್ದಾರೆ. ಬೇಡವಾದ ಮಾತುಗಳನ್ನು ಆಡಬಾರದಾಗಿದೆ. ನಾವು ಎಲ್ಲಿಯ ತನಕ ತಲುಪಿದ್ದೇವೆಂದು ನಿಮ್ಮನ್ನು ನೀವೇ ನೋಡಿಕೊಳ್ಳಬೇಕಾಗಿದೆ. ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ. ಅವರಲ್ಲಿಯೇ ಈ ಜ್ಞಾನವು ತುಂಬಿಕೊಂಡಿದೆ. ನೀವಂತೂ ಗುರುಶಿಖರದಲ್ಲಿ ಹೋಗಬೇಕಾಗಿದೆ. ಇದೆಲ್ಲವೂ ಜ್ಞಾನದ ಮಾತಾಗಿದೆ, ಬೆಟ್ಟ ಇತ್ಯಾದಿಯ ಮಾತಲ್ಲ. ಎಲ್ಲಕ್ಕಿಂತಲೂ ಆಚೆ ಹೋಗಬೇಕಾಗಿದೆ. ಈ ಎಲ್ಲ ಮಾತುಗಳನ್ನು ಯಾರೂ
ತಿಳಿದುಕೊಂಡಿಲ್ಲ. ನೀವು ಮೊದಲು ತಮೋಪ್ರಧಾನರಾಗಿದ್ದೀರೆಂದು ಬಾಬಾ ಹೇಳುತ್ತಾರೆ. ಈಗ ನೀವು ಸತೋಪ್ರಧಾನರಾಗಬೇಕಾಗಿದೆ. ಬಹಳಷ್ಟು ಮಕ್ಕಳಿಗೆ ಈ ನಿಶ್ಚಯವೇ ಇಲ್ಲ. ಪೂರ್ಣ ಯೋಗವು ಇಲ್ಲವಾಗಿದೆ. ಅನ್ಯರಿಗೆ ತಿಳಿಸುತ್ತಾರೆ ಅವರ ಕಲ್ಯಾಣ ಆಗುತ್ತದೆ. ಅಲ್ಲ, ಅವರೇ ಕಲ್ಯಾಣ ಮಾಡಿದರೆಂಬುದು. ಅವರಂತೂ ತಮ್ಮ ಭಾಗ್ಯದ ಅನುಸಾರ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ. ಶಿಕ್ಷಕಿಯರಿಗಿಂತಲೂ ತೀವ್ರಗತಿಯಲ್ಲಿ ಮುಂದುವರಿಯುವವರು ಬಹಳ ಮಕ್ಕಳಿದ್ದಾರೆ. ಕೆಲವು ಮಕ್ಕಳಲ್ಲಿ ಇದುವರೆಗೂ ಬಹಳ ದೇಹಾಭಿಮಾನವಿದೆ. ಆದರೆ ಅಂತ್ಯದಲ್ಲಿ ದೇಹದ ನೆನಪು ಬರಬಾರದಾಗಿದೆ. ಸನ್ಯಾಸಿಯರಲ್ಲೂ ಕೆಲವರೇ ಕುಳಿತಲ್ಲಿ ಶರೀರ ಬಿಡುವವರಿದ್ದಾರೆ. ಆಗ ಅಲ್ಲಿ ಸಂಪೂರ್ಣ ಶಾಂತಿಯ ವಾತಾವರಣವಿರುತ್ತದೆ. ಆದರೂ ಗೃಹಸ್ಥಿಗಳ ಬಳಿಗೆ ಹೋಗಿ ಜನ್ಮ ತೆಗೆದುಕೊಳ್ಳುತ್ತಾರೆ. ನಂತರ ಶ್ರೇಷ್ಠಾಚಾರಿಗಳಾಗಲು ಕಾಡಿನಲ್ಲಿ ಹೊರಟು ಹೋಗುತ್ತಾರೆ. ಏಕೆಂದರೆ ಮಾಯೆಯ ರಾಜ್ಯ ಆಗಿದೆಯಲ್ಲವೇ. ಈ ಚಕ್ರ ಹೇಗೆ ತಿರುಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಕೆಲವು ಮಕ್ಕಳಂತೂ ತಂದೆಯನ್ನು ಇನ್ನೂ ಮಿಲನ ಮಾಡದಿದ್ದರೂ ತಂದೆಯ ನೆನಪು ಮಾಡುತ್ತಲೇ ಇರುತ್ತಾರೆ. ಆದ್ದರಿಂದ ಅವಶ್ಯವಾಗಿ ಶ್ರೇಷ್ಠ ಪದವಿ ಪಡೆಯುತ್ತಾರೆ. ಎಲ್ಲವೂ ಪುರುಷಾರ್ಥದ ಆಟವಾಗಿದೆ. ಕೆಲವರಂತೂ ಹಗಲು ರಾತ್ರಿ ಬಹಳ ಪರಿಶ್ರಮ ಪಡುತ್ತಾರೆ. ಈ ಪತಿತ ಜಗತ್ತಿನಲ್ಲಿ ಇದೇ ಪತಿತ ಶರೀರದಲ್ಲಿ ಇದ್ದು ಸತೋಪ್ರಧಾನರಾಗಬೇಕಾಗಿದೆ. ಪಾವನರಾಗುವುದರಲ್ಲಿ ಸಮಯ ಹಿಡಿಸುತ್ತದೆ. ಎಲ್ಲಿಯ ತನಕ ಪ್ರಪಂಚವಿದೆಯೋ ಅಲ್ಲಿಯ ತನಕ ಈ ವಿದ್ಯೆಯೂ ಇದೆ. ಓದಲೇಬೇಕಾಗಿದೆ. ಎಲ್ಲಿಯ ತನಕ ಬದುಕಿರುವಿರೋ ಅಲ್ಲಿಯ ತನಕ ಈ ಜ್ಞಾನಾಮೃತ ಕುಡಿಯುತ್ತಿರಬೇಕಾಗಿದೆ. ಆಗಲೇ ಕರ್ಮಾತೀತ ಅವಸ್ಥೆ ಪಡೆಯಬಹುದು. ಈ ದೇಹದಿಂದ ಹಾಗೂ ಜಗತ್ತಿನಿಂದ ಸಂಪೂರ್ಣ ಮಮತ್ವ ತೆಗೆದು ಹಾಕಬೇಕಾಗಿದೆ. ರಾಜ ರಾಣಿ ಆಗುವುದರಲ್ಲಿ ಬಹಳ ಪರಿಶ್ರಮವಾಗುತ್ತದೆ. ಯಾರು ಚೆನ್ನಾಗಿ ಓದುತ್ತಾರೋ ಅವರೇ ತಂದೆಯ ಹೃದಯ ರೂಪಿ ಸಿಂಹಾಸನವನ್ನು ಏರುತ್ತಾರೆ. ಈ ಮಗು ಎಲ್ಲಿಯ ತನಕ ಸಹಯೋಗಿ ಆಗಿದೆ ಎಂದು ಬೇಹದ್ದಿನ ತಂದೆ ಮಕ್ಕಳ ಅವಸ್ಥೆ ನೋಡಿ ಪ್ರೀತಿ ಮಾಡುತ್ತಾರೆ ಎಂದು ತಂದೆಯು ಆಂತರ್ಯದಲ್ಲಿ ತಿಳಿಯುತ್ತಾರೆ. ನೀವು ಕಲ್ಯಾಣವನ್ನು ಮಾಡಿಕೊಳ್ಳುವವರಾದರೆ ಶ್ರೀಮತದಂತೆ ನಡೆಯಿರಿ ಎಂಬುದಾಗಿ ಬಾಬಾ ಹೇಳುತ್ತಾರೆ. ಬೇರೆಯವರು ತಿರಸ್ಕರಿಸುವಂತಹ ಯಾವುದೇ ಕರ್ಮವನ್ನು ಮಾಡಬಾರದಾಗಿದೆ. ನಿಮಗೆ ಈ ಯುದ್ಧದಲ್ಲಿ ಬಹಳ ಸಮಯ ಹಿಡಿಸುತ್ತದೆ. ಏಕೆಂದರೆ ಇದು ಬಾಕ್ಸಿಂಗ್ ಆಗಿದೆಯಲ್ಲವೇ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ನಿಮ್ಮ ಜೋಳಿಗೆಯನ್ನು ಅವಿನಾಶಿ ರತ್ನಗಳಿಂದ ತುಂಬಿಸಿ ತಮ್ಮದೇ ಶೃಂಗಾರ ಮಾಡಿಕೊಳ್ಳಬೇಕಾಗಿದೆ. ಅತೀಂದ್ರಿಯ ಸುಖ ಪಡೆಯಲು ಬುದ್ಧಿಯನ್ನು ಜ್ಞಾನದಿಂದ ತುಂಬಿಸಿಕೊಳ್ಳಬೇಕು. ಚಾಡಿಯ ಮಾತು ಬಹಳ ನಷ್ಟವನ್ನು ಮಾಡುತ್ತದೆ. ಆದ್ದರಿಂದ ಜ್ಞಾನದ ವಿನಃ ಬೇರೆ ಯಾವುದೇ ಮಾತನ್ನು ಹೇಳಬಾರದು, ಕೇಳಲು ಬಾರದಾಗಿದೆ. ಉಲ್ಟಾ ಮಾತುಗಳನ್ನು ಹೇಳುವವರ ಸಂಗದಿಂದ ಬಹಳ ದೂರ ಇರಬೇಕಾಗಿದೆ. ವರದಾನ: ಸರ್ವ ಪ್ರಾಪ್ತಿಗಳ ಖುಷಿಯಲ್ಲಿ ಹಾರುತ್ತಾ ಗುರಿಯನ್ನು ತಲುಪುವಂತಹ ಸ್ಮೃತಿ ಸ್ವರೂಪ ಭವ. ಬ್ರಾಹ್ಮಣ ಜೀವನದಲ್ಲಿ ಆದಿಯಿಂದ ಇಲ್ಲಿಯವರೆಗೂ ಯಾವುದೆಲ್ಲ ಪ್ರಾಪ್ತಿಗಳಾಗಿವೆಯೋ ಅವುಗಳ ಲಿಸ್ಟನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿರಿ. ಆಗ ಸಾರ ರೂಪದಲ್ಲಿ ಇದನ್ನೇ ಹೇಳುತ್ತೀರಿ. ಅಪ್ರಾಪ್ತವಿಲ್ಲ ಯಾವುದೇ ವಸ್ತು ಬ್ರಾಹ್ಮಣ ಜೀವನದಲ್ಲಿ ಹಾಗೂ ಇವೆಲ್ಲ ಅವಿನಾಶಿ
ಪ್ರಾಪ್ತಿಗಳಾಗಿವೆ. ಈ ಪ್ರಾಪ್ತಿಗಳ ಸ್ಮೃತಿ ಇಮರ್ಜ್ ರೂಪದಲ್ಲಿರಲಿ, ಅರ್ಥಾತ್ ಸ್ಮೃತಿ ಸ್ವರೂಪರಾದರೆ ಖುಷಿಯಲ್ಲಿ ಆರುತ್ತಾ ಗುರಿಯನ್ನು ಸಹಜವಾಗಿ ತಲುಪುವಿರಿ. ಪ್ರಾಪ್ತಿಯ ಖುಷಿ ಕೆಳಗೆ ಏರುಪೇರಿನಲ್ಲಿ ತಲುಪುವುದಿಲ್ಲ, ಏಕೆಂದರೆ ಸಂಪನ್ನತೆ ಅಚಲರನ್ನಾಗಿ ಮಾಡುವುದು. ಸ್ಲೋಗನ್: ಬಿಂದು ಸ್ವರೂಪದ ಸ್ಮೃತಿಯಲ್ಲಿ ಇರುವುದಕ್ಕಾಗಿ ಜ್ಞಾನ, ಗುಣ ಹಾಗೂ ಧಾರಣೆಯ ಸಿಂಧುವಾಗಿರಿ. ಒಳ್ಳೆಯದು. ಓಂ ಶಾಂತಿ.